ಸಿದ್ದು, ಯಾಕೆ ಸಿದ್ದು ಹೀಗೆ ಮಾಡಿಬಿಟ್ರಿ ನೀವು? ನಾನೇನು ಮಾಡಿದೆ ಅದಕ್ಕೆ? ನನ್ನ ಹತ್ರ ಇದುವರೆಗೂ ನೀವು ಎಲ್ಲ ವಿಷಯಗಳನ್ನೂ ಹೇಳ್ಕೊತಾ ಇದ್ರಿ, ಆದರೆ ಇಂಥ ದೊಡ್ಡ ವಿಷಯನ ಯಾಕೆ ಮುಚ್ಚಿಟ್ರಿ ಸಿದ್ದು? ಏನು ಹೇಳ್ತಿದ್ರು ಅದಕ್ಕೆ? ನಾನು ನಿಮ್ಮ ತವ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಲ್ಲ. ಹೌದಾ ಸಿದ್ದು, ನನಗೆ ಎಲ್ಲ ಗೊತ್ತಾಗಿದೆ. ಭಾವನ ಮದುವೆ ಆಗಬೇಕು ಅಂತ ಇದ್ದಿದ್ದು ಹುಡುಗನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು ನೀವೇ ತಾನೆ? ಅವನು ಸಾಯೋದಕ್ಕೆ ನೀವೇ ಕಾರಣ. ಅದಕ್ಕೆ ಅದು ನನಗೆ ಗೊತ್ತು ಸಿದ್ದು, ನೀವು ಇದನ್ನೆಲ್ಲ ಭಾವನಾ ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬ ಸಂಕಟ ಪಡ್ತಾ ಇದ್ದೀರಾ ಅಂತ. ಆದರೆ ನೀವೇನು ಯೋಚನೆ ಮಾಡಬೇಡಿ. ಮೊದಲಿಂದ ನಾನು ನಿಮಗೆ ಪ್ರತಿ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ತಾನೇ ಬಂದಿದ್ದೀನಿ. ನಿಮಗೆ ಇದರಿಂದ ಹೊರಗಡೆ ಬರೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಭಾವನಾ ಹತ್ರ ನಾನು ಮಾತಾಡ್ತೀನಿ. ಅದಕ್ಕೆ ಹೌದು ಸಿದ್ದು, ನಿಮಗೆ ಗೊತ್ತಲ್ಲ, ಭಾವನಾ ಯಾವಾಗಲೂ ನ್ಯಾಯದ ಪರ ನಿಲ್ಲೋಳು. ನೀವು ಈ ರೀತಿ ಸುಳ್ಳು ಹೇಳ್ಕೊಂಡು ಅವಳ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ಮುಂದೊಂದು ದಿನ ಅವಳಿಗೆಲ್ಲ ಗೊತ್ತಾದ್ಮೇಲೆ ಅವಳು ನಿಮ್ಮನ್ನ ಒಪ್ಕೋತಾಳ, ಕ್ಷಮಿಸ್ತಾಳ? ಅದಕ್ಕೆ ಮೊದಲಿದನ್ನೆಲ್ಲ ಅವಳ ಹತ್ರ ಹೇಳ್ಬಿಡ್ಬೇಕು. ಅಯ್ಯೋ ಬೇಡ ಅದಕ್ಕೆ. ಯಾಕೆ ಸಿದ್ದು ಇಷ್ಟೊಂದೆಲ್ಲ ಹೆದರ್ಕೊಂಡಿದ್ದೀರಾ ನೀವು? ಹಾಂ ನೋಡಿ, ನೀವು ಈ ಥರ ಎಲ್ಲ ಹೆದರ್ಕೊಳ್ಳೋದು, ಸಂಕಟ ಪಡೋದು, ಬೇಜಾರು ಮಾಡ್ಕೊಳ್ಳೋದು, ಇದನ್ನೆಲ್ಲ ನನ್ನ ಕೈ ನೋಡೋಕ್ಕಾಗಲ್ಲ. ನಾನು ಮನೆಗೆ ಬಂದಾಗಿಂದಲೂ ನಿಮಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಪ್ರೀತಿ ವಿಚಾರ ಅಂತ ಬಂದಾಗಲೂ ಕೂಡ ಎಲ್ಲರನ್ನೂ ಎದುರಾಕೊಂಡು ನಾನು ನಿಮಗೆ ಸಪೋರ್ಟ್ ಮಾಡಿದೆ ಅಲ್ವಾ? ಹಾಗೆ ಈ ವಿಚಾರದಲ್ಲೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ನಿಮ್ಮ ಪರವಾಗಿ ನಾನೇ ಹೋಗಿ ಭಾವನಾ ಹತ್ರ ಎಲ್ಲ ವಿಚಾರನೂ ಹೇಳ್ಬಿಡ್ತೀನಿ. ಅದಕ್ಕೆ ಬೇಡ ಅದಕ್ಕೆ. ನೀವು ಮಾಡಿದ್ರೆ ಮೇಡಮ್ ಅವರು ನಿಂದ ಶಾಶ್ವತವಾಗಿ ದೂರ ಆಗಿಬಿಡ್ತಾರೆ. ಆಮೇಲೆ ಅವರು ನನ್ನ ಕಡೆ ಯಾವತ್ತೂ ಕಣ್ಣೆತ್ತು ನೋಡೋಕ್ಕಿಲ್ಲ. ಮೇಡಮ್ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅದಕ್ಕೆ ದಯವಿಟ್ಟು ಈ ವಿಷಯನ ಅವ್ರ ಹತ್ರ ಹೇಳ್ಬಿಡಿ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ಅಯ್ಯೋ ಇದೆಲ್ಲ ಬೇಡ ಸಿದ್ದು, ನೀವು ಹೇಳೋದನ್ನೇ ಅರ್ಥ ಮಾಡ್ಕೋತಾ ಇಲ್ಲ. ನೋಡಿ, ನೀವು ಭಾವನಾ ಹತ್ರ ಹೀಗೆ ಸುಳ್ಳು ಹೇಳ್ಕೊಂಡು ಇದ್ದರೆ ನಾಳೆ ಒಂದು ದಿವಸ ಅವ್ರಿಗೆ ಸತ್ಯ ಗೊತ್ತಾದ್ಮೇಲೆ ಎಲ್ಲ ಹಾಳಾಗೋಗುತ್ತೆ. ಅದೇ ಏನಾದರೂ ಸತ್ಯ ಒಪ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ನನ್ನ ಹತ್ರ ಬಂದು ಸತ್ಯ ಒಪ್ಕೊಂಡ್ರಲ್ಲ ಅಂತ ಅವ್ರ ನಂಬಿಕೆಗೆ ನೀವು ಅರ್ಹರಾಗ್ತೀರಾ. ಆಮೇಲೆ ಅವ್ರು ನಿಮ್ಮನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಅಬ್ಬಬ್ಬ ಅಂದರೆ ನೀವು 2 ರಿಂದ 3 ವರ್ಷ ಜೈಲ್ಗೆ ಹೋಗ್ಬೇಕಾಗ್ಬೋದು ಅಷ್ಟೇ. ಹೋಗಿ ಬಂದ್ಬಿಡಿ, ಹೇಗಿದ್ರು ತಪ್ಪು ಮಾಡಿದ್ದೀರಾ ಅಲ್ವಾ? ಜೈಲ್ಗೆ ಹೋಗೋದ್ರಲ್ಲಿ ಅಂತ ಏನು ದೊಡ್ಡ ತಪ್ಪಿಲ್ಲ. ಅದೇ ನೀವು ಜೈಲಿಂದ ಬಂದಮೇಲೆ ನೀವು, ಭಾವನಾ, ಖುಷಿ 3 ಜನ ಖುಷಿಯಾಗಿ ಜೀವನ ಸಾಗಿಸ್ಬೋದು ಸಿದ್ದು. ಅದಕ್ಕೆ ನೀವೇನೂ ಚಿಂತೆ ಮಾಡಬೇಡಿ, ನಾನೇ ಹೋಗ್ಬಿಟ್ಟು ಭಾವನಾ ಹತ್ರ ಇದನ್ನೆಲ್ಲ ಹೇಳ್ಬಿಡ್ತೀನಿ. ಅದಕ್ಕೆ ಬೇಡ ಅದಕ್ಕೆ. ನಾನು ಹೇಳೋದು ನುಸಿ ಕೇಳಿ. ಬೇಡ ಅದಕ್ಕೆ. ಇದು ಧರ್ಮಛತ್ರ ಅಲ್ಲ, ತಟ್ಟೆ ಇಟ್ಕೊಂಬಂದ ತಕ್ಷಣ ಬಡ್ಸಕ್ಕೆ. ಈ ಮನೆಯವರೆಲ್ಲರೂ ಗೊತ್ತಿದೆ ಅನ್ಸುತ್ತೆ, ಇದು ನನ್ನ ಅಡುಗೆ ಮನೆ. ಅಲ್ಲ ಅಕ್ಕ, ಒಂದೇ ಮನೆಗೆ 2 ಒಲೆ ಹಚ್ಚಬಾರ್ದು, ಮನೆಗೆ ಒಳ್ಳೇದಾಗಕ್ಕಿಲ್ಲ. ನೀನೊಬ್ಳು ಬಾಕಿ ಇದ್ದೆ ನಂಗೆ ಬುದ್ಧಿ ಹೇಳಕ್ಕೆ. ನಿಂದು ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡಿಕೊಂಡ್ರೆ ತುಂಬ ಒಳ್ಳೇದಾಗತ್ತೆ. ನಾನು ಯಾರು ಒಳ್ಳೇದಕ್ಕೂ ಮಾಡ್ತಾ ಇಲ್ಲ, ನನ್ಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಅಕ್ಕ, ವೆಂಕಿಗೆ ಸ್ಯಾನೆ ಹೊಟ್ಟೆ ಹಸಿತೈತಂತೆ, ಚೂರು ಊಟ ಹಾಕೊಳ್ಳ? ಹೋ, ನೀವು ಮಹಾರಾಜರ ವಂಶಸ್ಥರು, ನೀವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ತೀರಾ ಅಂತ ಬಿಸಿ ಬಿಸಿಯಾಗಿ ಹಬ್ಬದ ಅಡುಗೆ ಮಾಡಿಕೊಂಡು ಕಾಯ್ತಾ ಇರ್ತೀನಿ. ಅಷ್ಟೊಂದು ಹಸಿವಿದ್ರೆ ಬೇರೆ ಕಡೆ ಹೋಗಿ ಬಳಸ್ಕೊಳ್ಬೋದು.
ವೀಣಾ ಏಯ್ ನಮ್ಮನೆ ಅಡುಗೆ ಮನೆ ನಿಂಗೇನೇ ಕೆಲಸ ಏನು ಮಾಡ್ತಿದ್ಯಾ ಇಲ್ಲಿ? ಅದು ಬಾಬಾ ವೆಂಕಿಗೆ ಸಾನೇ ಹೊಟ್ಟೆ ಹಸಿತೈತಂತೆ, ಅದಕ್ಕೆ ಊಟ ಹಾಕ್ಕೊಳ್ಳೋಣ ಅಂತ ಬಂದು. ಹೊಟ್ಟೆ ಹಸಿತಾ ಇದ್ರೆ ನಿಮ್ಮನೆಗೆ ಊಟ ಮಾಡಿ. ಇಲ್ಲಿ ಬಿಟ್ಟಿ ಸಿಗುತ್ತೆ ಅಂತ ಇಲ್ಲಿ ತಿಂದುಬಿಡೋದಲ್ಲ. ನಿಮ್ಮ ಮನೆಗೆ ಹೋಗಿ ಇಲ್ಲೇ ಜಾಂಡ ಹೊರ್ಕೊಂಡು ಕೂತ್ಕೊಂಡ್ಬಿಟ್ರೆ. ಅಲ್ಲ ಬಾಬಾ, ಊಟದ ವಿಷಯದಾಗ ಹಿಂಗೆಲ್ಲ ಮಾತಾಡೋದು ಸರಿ ಕಾಣಕ್ಕಿಲ್ಲ. ಸಾಕು ಸುಂದಿರಮ್ಮ, ಒಳ್ಳೆ ದುಡ್ಡು ತಂಡ ಹಾಕೋ ಥರ ಮಾತಾಡ್ಬೇಡ. ಈ ತಟ್ಟೆಲಿದೆಯಲ್ಲ ಅನ್ನ, ಅದು ನಾನು ದುಡ್ದಿರೋದು. ನಿಮಗೇನು ಹಕ್ಕಿದೆ ತಿನ್ನೋದಕ್ಕೆ? ಹಸ್ತವ್ರಿಗೆ ಅನ್ನ ಹಾಕೋದು ಒಳ್ಳೆ ಕೆಲಸನೇ ಅಲ್ವಾ ಬಾಬಾ? ಅದು ಒಳ್ಳೆಯವ್ರ ವಿಷಯದಲ್ಲಿ, ನಿಮ್ಮಂಥ ಕೆಟ್ಟು ಹುಳುವಿನ ವಿಷಯದಲ್ಲ. ಅಮ್ಮನೆಗೆ ಬಂದು ನನ್ನ ಪರ್ಮಿಷನ್ ಇಲ್ಲದೆ ತಟ್ಟೆಗೆ ಅನ್ನ ಹಾಕೊಂಡಿದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ನಡಿ. ನೋಡಿ ಬಾಬಾ, ಅತ್ತೆ ಮಾವ ಇಬ್ರು ಯಾವತ್ತೂ ಹಿಂಗ್ ನಡ್ಕೊಂಡಿಲ್ಲ. ಅವ್ರ ಮಗ ಆಗಿ ನೀವ್ ಹಿಂಗೆಲ್ಲ ಮಾತಾಡೋದು ಸರಿ ಕಾಣಕ್ಕಿಲ್ಲ. ನೋಡೋ, ಅವನು ಅವರಿಗೆ ದೇವರಾಗಿರ್ಬೋದು, ಆದ್ರೆ ನನಗೆ ಅವನು ಯಾವತ್ತಿದ್ರು ದೆವ್ವನೇ. ಈ ದೆವ್ವಗಳಿಗೆ ಊಟ ಹಾಕೋ ಅಭ್ಯಾಸ ನನಗಿಲ್ಲ, ಗೊತ್ತಾಯ್ತಾ? ಕೊಡಲೆ. ನಡೀರಿ, ನಡಿಯ. ಏಯ್, ಕರ್ಕೊಂಡು ನಡಿಯಣ್ಣ. ವೆಂಕಿ, ಊಟ ಹಾಕದೇ ಇರೋದಕ್ಕೆ ಅವನು ಖಂಡಿತ ಇಲ್ಲಿರಲ್ಲ. ಹಸುವಾಗುತ್ತಲ್ವಾ, ಮನೆಗೆ ಹೋಗ್ಬಿಡ್ತಾನೆ. ನನ್ನ ಮಾತು ವರ್ಕೌಟ್ ಆಗಿದೆ ಅನಿಸುತ್ತೆ. ನೀವು ಮಹಾರಾಜರ ವಂಶಸ್ಥರು, ನೀವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ತೀರಾ ಅಂತ ಬಿಸಿ ಬಿಸಿಯಾಗಿ ಹಬ್ಬದ ಅಡುಗೆ ಮಾಡಿಕೊಂಡು ಕಾಯ್ತಾ ಇರ್ತೀನಿ. ಹೊಟ್ಟೆ ಹಸಿತಾ ಇದ್ರೆ ನಿಮ್ಮನೆಗೆ ಊಟ ಮಾಡಿ. ಇಲ್ಲಿ ಬಿಟ್ಟಿ ಸಿಗುತ್ತೆ ಅಂತ ಇಲ್ಲಿ ತಿಂದುಬಿಡೋದಲ್ಲ. ಯಾಕೆ ವೆಂಕಿ ಇವರೆಲ್ಲ ನೀನು ಅಂದ್ರೆ ಯಾಕೆ ಹಿಂಗ್ ಆಡ್ತಾರೆ? ಮನುಷ್ಯತ್ವ ಬೆಲೆನೇ ಇಲ್ವಾ? ಅಲ್ಲ ವೆಂಕಿ, ಹಂಗಂತ ನೀನು ಇಲ್ಲಿ ಹೊಟ್ಟೆ ಹಸ್ಕೊಂಡು ಊಟ ಮಾಡ್ದಿರ ಹಿಂಗೆ ಇರ್ತೀಯ? ನಿಂಗೆ ಹೊಟ್ಟೆ ಹಸಿದ್ರೆ ನೀನು ತಡ್ಕೊಳಕ್ಕಿಲ್ಲ ಅಂತ ನಂಗೆ ಗೊತ್ತು.
ಅನುಭವಿಸ್ಕೊಂಡು ನೀವು ಇಲ್ಲೇ ಇರ್ಬೇಕಾ? ಬೇಡ, ನಮ್ಮ ಮನೆಗೆ ಹೋಗುಮ್ಮ. ಇಲ್ಲಿ ನೋಡು, ಅತ್ತೆ ಮಾವು ಇಲ್ಲಿಗೆ ಬಂದ್ಮೇಲೆ ನಾವು ಬರೋಣ. ಬಾ ಹೋಗೋಣ. ವೆಂಕಿ, ಫೋನ್ ಬರ್ತೈತೆ. ಜಾನಕ, ಅಣ್ಣ ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಿ. ಅಣ್ಣ, ನೀನು ನೋಡಿದ್ರೆ ನಮ್ಮ ಮನೆಯಲ್ಲಿ ಇರೋ ಥರ ಇದೆ. ಅಮ್ಮನ ಮನೆಯಲ್ಲಿ ಇದೆಯೇನೋ? ಹೌದಾ? ಹಾಗಿದ್ರೆ ಅಲ್ಲಿ ಅಪ್ಪ ಅಮ್ಮ ಇದ್ರೆ ಫೋನ್ ಕೊಡು, ನಾನು ಮಾತಾಡಬೇಕು. ಯಾಕೋ ಅಣ್ಣ ಅಳ್ತಿದ್ಯಾ? ಏನಾಯ್ತು? ಅದು ಜಾನವ್ರೆ, ಅತ್ತೆ ಮಾವ ಇಬ್ರು ಮನೆಯಾಗಿಲ್ಲ. ಪತ್ರ ಬರೆದಿಟ್ಬಿಟ್ಟು ಕುಂಭಮೇಳ ಯಾತ್ರೆಗೆ ಹೋಗವ್ರೆ. ಹೇಳ್ಬೇಕು ಅಂತಾನೆ ಇದ್ದೆ ಅಣ್ಣ, ಆದ್ರೆ ಅಪ್ಪನೇ ಯಾರಿಗೂ ಈ ವಿಷಯನ ಹೇಳ್ಬೇಡ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಂಗೆಲ್ಲ ಅರ್ಥ ಆಗುತ್ತೆ ಅಣ್ಣ, ಆದ್ರೆ ಇವಾಗ ನಾನು ಏನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಅಣ್ಣಂದ್ರೆ ಫೋನ್ ಮಾಡಿದ್ರೆ ಎಷ್ಟು ಸತಿ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ಅಪ್ಪ ಅಮ್ಮನ ಮಾತೆ ಕೇಳಿಲ್ಲ ಅಂದ್ಮೇಲೆ ನನ್ನ ಮಾತು ಕೇಳ್ತಾರ ಹೇಳು? ಹೌದು ಜಾನುವರೇ, ನೀವೀಗ ಜಾಸ್ತಿ ಯೋಚನೆ ಮಾಡಬಾರ್ದು. ಯಾವಾಗಲೂ ನಗ್ನಗ್ತಾ ಇರಬೇಕು. ಆವಾಗಲೇ ಅಲ್ವೇ ಮಗು ಬೆಳವಣಿಗೆ ಚೆನ್ನಾಗಾಗೋದು. ಅದಕ್ಕೆ ಮನೆ ಪರಿಸ್ಥಿತಿ ಹೀಗಿರುವಾಗ ಹೇಗೆ ನಗಕ್ಕಾಗುತ್ತೆ ಹೇಳಿ? ಮಕ್ಳಿಗೋಸ್ಕರ ಜೀವನೇ ಮುಡಿಪಾಗಿಟ್ಟಿರೋರು ಅವ್ರು ಈ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂದ್ರೆ ಹೇಗೆ ನೆಮ್ಮದಿಯಾಗಿರಕ್ಕಾಗುತ್ತೆ? ಅಪ್ಪ
ಅಣ್ಣ ಊಟ ಆಯ್ತಾ? ನನಗೆ ನಿದ್ದೆ ಮಾಡಕ್ಕೆ ಹೇಳಿ ನೀವಿಬ್ರು ಮಾತ್ರ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ? ಬೇಡ ನೋಡಿ, ಅಪ್ಪ ಈಗ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಸುಧಾರಿಸಿರುತ್ತೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಹೋಗಿ ಮಲ್ಕೊಳ್ಳಿ. ಏನೂ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಯ್ತದೆ. ಧೈರ್ಯವಾಗಿರು. ಯಾಕಪ್ಪ ಅಮ್ಮಂಗೆ ಇಷ್ಟೆಲ್ಲ ಕಷ್ಟ ಆಗ್ತದೆ? ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ದೇವ್ರು ಇದೇನೋ ಇಲ್ವೋ ಅಂತ ಅನ್ಸುತ್ತೆ. ಚಿನ್ನು ಮರಿ, ಏನಾಯ್ತು ಇವಾಗ? ನೀವು ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ನಾನು ಏನಂತ ಯೋಚನೆ ಮಾಡಲಿ ಹೇಳಿ? ಏನಾಯ್ತು? ರೀ, ಬೆಂಕಿ ಅಣ್ಣಂಗೆ ಕಾಲ್ ಮಾಡಿದ್ದೆ. ಅವನು ಅಮ್ಮನ ಮನೆಯಲ್ಲೇ ಇದ್ದಾನಂತೆ. ಸರಿ, ಅದಕ್ಕೆ ನೀವು ಯಾಕೆ ಅಳ್ತಾ ಇದ್ದೀರಿ? ಓ, ನೀವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂತನಾ? ಹಾಗಲ್ಲ ರೀ, ಮನೆ ಭಾಗ ಆಗಿದೆಯಲ್ಲ, ಅದಕ್ಕೆ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡಿಕೊಂಡು ಹೇಳ್ದೆ ಕೇಳ್ದೆ ಪತ್ರ ಬರೆದಿಟ್ಟು ಕುಂಭಮೇಳ ಯಾತ್ರೆಗೆ ಹೋಗಿದ್ದಾರಂತೆ. ಅದನ್ನು ಕೇಳಿ ತುಂಬ ಬೇಜಾರಾಗ್ತದೆ. ಅಲ್ಲಿಗೆ ಫೋನ್ ಮಾಡಬೇಡಿ ಅಂತ ಹೇಳ್ತೀನಿ, ಆದರೂ ನನ್ನ ಮಾತನ್ನು ಕೇಳೋದೇ ಇಲ್ಲ. ಮತ್ತೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕಣ್ಣೀರು ಹಾಕೊಂಡು ಕೂತ್ಕೋತಾರೆ. ಅದಕ್ಕೆ ಅಲ್ವಾ ಫೋನ್ ಮಾಡಬೇಡಿ ಅಂತ ಹೇಳೋದು. ಏನ್ರಿ ಹೀಗೆ ಹೇಳ್ತೀರಾ? ಅವ್ರಿಗೆ ಫೋನ್ ಮಾಡಿದೆ ಮತ್ತಾರಿಗೆ ಮಾಡಲಿ ನಾನು? ಅದು ಇಂಥ ಪರಿಸ್ಥಿತಿನಲ್ಲಿರುವಾಗ ಫೋನ್ ಮಾಡಿದೆ ಹೇಗೆ ಸುಮ್ಮನಿರಲಿ? ಸುಮ್ಮನಿರಿ ಅಂತ ನಾನು ಎಲ್ಲ ಹೇಳ್ತಾ ಇದ್ದೀನಿ. ನೋಡಿ, ಅಲ್ಲಾಗಿರೋ ಪರಿಸ್ಥಿತಿಗೆ ನೀವಿಲ್ಲಿ ಅಳ್ತಾ ಇದ್ರಿ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿರೋ ಸಮಸ್ಯೆಗೆ ಅಲ್ಲೇ ಪರಿಹಾರ ಕಂಡುಹಿಡಿಬೇಕಲ್ವಾ? ಆ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಇದೆಲ್ಲ ಆಗಿದ್ದು ಅಣ್ಣಂದ್ರಿಂದಾನೆ. ಅವ್ರು ಸರಿ ಹೋಗೋವರೆಗೂ ನಮ್ಮಪ್ಪ ಅಮ್ಮಂಗೆ ಕಷ್ಟ ತಪ್ಪಿದ್ದಲ್ಲ. ಹಾಗಾದರೆ ನಿಮ್ಮ ಅಣ್ಣಂದ್ರಿಗೂ ಒಂದು ಫೋನ್ ಮಾಡಿದ್ರೆ ಆಯ್ತಲ್ಲ, ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಂಡು ಪರಿಹಾರ ಸೂಚಿಸೋಣ, ನೋಡೋಣ. ಅವ್ರು ಯಾರೂ ಫೋನೇ ಎತ್ತಾ ಇಲ್ಲ ರೀ. ಹಾಗಾದರೆ ಇದಕ್ಕೆ ಯಾವ್ದಾದ್ರು ಬೇರೆ ಒಂದು ಮಾರ್ಗ ಕಂಡುಹಿಡ್ಕೋಬೇಕು. ರೀ, ನಂಗೊಂದು ಯೋಚನೆ ಬರ್ತಿದೆ. ಹೌದಾ? ಏನು? ನಾವು ಯಾಕೆ ಅಪ್ಪ ಅಮ್ಮನ್ನ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿಗೆ ಕರ್ಕೊಂಡ್ಬಂದು ಇಟ್ಕೋಬಾರ್ದು? ಪಾಪ ಅವ್ರಿಗೂ ಒಂಥರ ಚೇಂಜ್ ಅನಿಸುತ್ತೆ. ಅಜ್ಜಿನೂ ನೋಡಿದಾಗುತ್ತೆ, ನನ್ನ ಜೊತೆನೂ ಇದ್ದಾಗುತ್ತೆ. ಅವರು ಖುಷಿ ಆಗ್ತಾರೆ, ನನಗೂ ಖುಷಿನೇ. ಏನಂತೀರಾ? ಸರಿ ಚಿನ್ನು ಮರಿ, ನೋಡಿ, ಅವ್ರು ಇಲ್ಲಿಗೆ ಬರೋದ್ರಿಂದ ನನಗೆ ಯಾವ ತೊಂದರೆನೂ ಇಲ್ಲ. ಅವ್ರು ಬರೋದು ನಂಗೆ ಅಭ್ಯಂತರನೂ ಇಲ್ಲ. ಆದರೆ ಅವ್ರು ಬರಬೇಕಲ್ಲ ಚಿನ್ನು ಮರಿ. ಗಂಡು ಮಕ್ಕಳು ಎಷ್ಟೇ ಕಷ್ಟ ಕೊಟ್ಟರು ಅಪ್ಪ ಅಮ್ಮಂದರು ಅಲ್ಲೇ ಕಷ್ಟಪಡ್ಕೊಂಡೇ ಇರ್ತಾರೆ ಹೊರತು ಇಲ್ಲಿಗೆ ಬರಲ್ಲ. ಎಷ್ಟೇ ಆದರೂ ಅಳಿಯನ ಮನೆ ಅಲ್ವಾ, ಮಗ ಅಂತ ಅನ್ನಿಸ್ಕೊಂಡಿಲ್ಲ ನೋಡಿ ನಾನು. ರೀ, ಒಂದು ಸತಿ ಕೇಳ್ಬೋದಲ್ವಾ? ಕೇಳಿದ್ರೆ ತಾನೇ ಗೊತ್ತಾಗೋದು. ಕೇಳ್ಬೋದು. ಸರಿ, ಅವ್ರು ಯಾತ್ರೆಯಿಂದ ಬಂದ ಮೇಲೆ ಇಲ್ಲಿಗೆ ಬರೋಕ್ಕಾಗತ್ತಾ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳಿ. ಅವ್ರು ಬಂದರೆ ನನಗೂ ಸಂತೋಷನೇ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಸಂತೋಷ ಆಗುತ್ತಲ್ಲ, ನನಗಷ್ಟು ಸಾಕು. ನೀವು ಇಷ್ಟ ಹೇಳಿದ್ರಲ್ಲ, ನಂಗಷ್ಟೇ ಸಾಕು. ಅವರು ಇಲ್ಲಿಗೆ ಬಂದ ತಕ್ಷಣ ನಾನು ಫೋನ್ ಮಾಡಿ ಕರ್ಸ್ಕೊತೀನಿ. ಸರಿ.
ನೀವು ಅವರನ್ನು ಕರೆಸ್ಕೊಳ್ಳೋ ಪ್ರಯತ್ನ ಮಾಡಿ, ನಾನು ಬೇರೆಯೇ ಪ್ರಯತ್ನ ಮಾಡ್ತೀನಿ. ನಮ್ಮಿಬ್ಬರ ಪ್ರಪಂಚಕ್ಕೆ ಮೂರನೇವ್ರು ಎಂಟ್ರಿ ಕೊಡೋದು ನನಗಿಷ್ಟ ಇಲ್ಲ ಚಿನ್ನುಮರಿ. ಅದಕ್ಕೆ ನಾನು ಅವಕಾಶನೂ ಕೊಡೋದಿಲ್ಲ.